ಶತ್ರುಗಳಿಂದ ದೂರ ಇರಬೇಕಾದರೆ ಹೀಗೆ ಮಾಡಿ ಎನ್ನುತ್ತಾರೆ ಚಾಣಕ್ಯ. ಕನ್ನಡದಲ್ಲಿ ಚಾಣಕ್ಯ ನೀತಿ. ಆಚಾರ್ಯ ಚಾಣಕ್ಯರು ನಾವು ಶತ್ರುಗಳಿಂದ ಹೇಗೆ ದೂರ ಉಳಿಯಬಹುದು ಎಂಬುದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಶತ್ರುಗಳು ನಮ್ಮಿಂದ ದೂರ ಹೋಗುತ್ತಾರೆ. ಚಾಣಕ್ಯರ ಪ್ರಕಾರ ನಾವು ಶತ್ರುಗಳಿಂದ ದೂರಾಗಲು ನಾವು ಏನು ಮಾಡಬೇಕು ಗೊತ್ತಾ? ನಿಮ್ಮ ಜೀವನದಲ್ಲಿ ನೀವು ಶತ್ರುಗಳಿಂದ ಹೆಚ್ಚು ತೊಂದರೆಗೊಳಗಾಗಿದ್ದರೆ ನೀವು ಖಂಡಿತವಾಗಿಯೂ ಚಾಣಕ್ಯರು ನೀಡಿರುವ ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು. ಇದರೊಂದಿಗೆ ನೀವು ನಿಮ್ಮ ಶತ್ರುಗಳನ್ನು ಸಹ ಸುಲಭವಾಗಿ ಸೋಲಿಸಬಹುದು. ನೀವು ಜೀವನದಲ್ಲಿ ಶತ್ರುಗಳನ್ನು ಸಹ ತೊಡೆದು ಹಾಕಬಹುದು. ಆಚಾರ್ಯ ಚಾಣಕ್ಯರು ನಮ್ಮ ವಿರೋಧಗಳನ್ನು ಸೋಲಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಕೆಲವು ನೀತಿಗಳನ್ನು ನೀಡಿದ್ದಾರೆ. ಅದನ್ನು ಅನುಸರಿಸಿದರೆ ಶತ್ರುಗಳು ನಮ್ಮಿಂದ ದೂರ ಆಗುತ್ತಾರೆ. ಆ ನೀತಿಗಳು ಯಾವುವು ಎಂದು ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ಸ್ವಯಂ ನಿಯಂತ್ರಣ ತಂದುಕೊಳ್ಳಿ. ಜೀವನದಲ್ಲಿ ಯಶಸ್ಸಿಗೆ ಶಿಸ್ತು ಮತ್ತು ಪ್ರಚೋದನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯವೆಂದು ಚಾಣಕ್ಯ ಹೇಳುತ್ತಾರೆ. ತಾತ್ಕಾಲಿಕ ಭಾವನೆಗಳು ಅಥವಾ ಆಸೆಗಳಿಂದ ಪ್ರಭಾವಿತರಾಗುವ ಬದಲು ತರ್ಕಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಯಂ ನಿಯಂತ್ರಣವನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದನ್ನು ಮಾಡುವುದರಿಂದ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಇನ್ನು ಎರಡನೆಯದಾಗಿ ಸ್ಪಷ್ಟ ಗುರಿ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲು ಪ್ರಯತ್ನಿಸಿ ಮತ್ತು ಅವುಗಳನ್ನು ಸಾಧಿಸಲು ಯೋಜನೆಗಳನ್ನು ಮಾಡಿ. ಇದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಸ್ಪಷ್ಟವಾದ ಗುರಿಗಳನ್ನು ಹೊಂದಿರುವ ನಿಮ್ಮ ಗಮನ ಮತ್ತು ಪ್ರೇರಣೆ ಒಂದೆಡೆಗೆ ದೃಢವಾಗಿ ನಿಲ್ಲುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ವಿರೋಧಿಗಳು ವಿಚಲಿತರಾಗುತ್ತಾರೆ ಮತ್ತು ನಿಮಗೆ ಯಾವುದೇ ಹಾನಿ ಮಾಡದೆ ಹಿಂದಕ್ಕೆ ಸರಿಯುತ್ತಾರೆ. ಇನ್ನು ಮೂರನೆಯದಾಗಿ ಕಲಿಕೆಯುತ್ತ ಇರಿ. ಜೀವನ ಪೂರ್ತಿ ಕಲಿಯುವ ಮನಸ್ಥಿತಿಯನ್ನು ಅಳವಡಿಸಿಕೊಳ್ಳಿ. ಜ್ಞಾನವನ್ನು ಹುಡುಕಿ, ಹೊಸ ಆಲೋಚನೆಗಳನ್ನು ಅನ್ವೇಷಿಸಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳಿ. ನಿರಂತರ ಕಲಿಕೆಯು ನಿಮ್ಮನ್ನು ಮುಂದೆ ಇಡುತ್ತದೆ ಮತ್ತು ಅಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅನುವು ಮಾಡಿಕೊಳ್ಳುತ್ತದೆ. ಇನ್ನು ನಾಲ್ಕನೆಯದಾಗಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಗೌಪ್ಯತೆ ಮತ್ತು ವಿವೇಚನೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ. ಸೂಕ್ಷ್ಮ ಮಾಹಿತಿಯನ್ನು ಅನಗತ್ಯವಾಗಿ ಹಂಚಿಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಶತ್ರುಗಳಿಗೆ ಇದರ ಬಗ್ಗೆ ತಿಳಿದಾಗ ಅವರು ಅದನ್ನು ನಿಮ್ಮ ವಿರೋಧ ಬಳಸಬಹುದು ಅಥವಾ ನಿಮ್ಮ ಆಸಕ್ತಿಗಳಿಗೆ ಹಾನಿ ಮಾಡಬಹುದು. ಇನ್ನು ಐದನೆಯದಾಗಿ ನಿಮ್ಮ ಸ್ನೇಹಿತರ ಆಯ್ಕೆ ಹೀಗಿದೆ. ನಿಮ್ಮನ್ನು ಪ್ರೇರೇಪಿಸುವ ಮತ್ತು ಒಳ್ಳೆಯ ಗುಣವುಳ್ಳ ಜನರೊಂದಿಗೆ ನೀವು ಸ್ನೇಹವನ್ನು ಮಾಡಬೇಕು. ಒಂದೇ ರೀತಿಯ ಮೌಲ್ಯಗಳು ಮತ್ತು ಗುರಿಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಿ. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ನಕಾರಾತ್ಮಕ ಪ್ರಭಾವಗಳನ್ನು ತಪ್ಪಿಸಿ. ಸ್ನೇಹಿತರೆ, ನಿಮಗೆ ಈ ನನ್ನ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.